ನಮಸ್ಕಾರ ಬಾಗಲಕೋಟೆ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಕೂಡ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಉತ್ತರ ಕೊಡಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾಧ್ಯಮ ಅಂತಂದ್ರೆ ಕೇವಲ ಸುದ್ದಿಯನ್ನ ಪ್ರಸಾರ ಮಾಡೋದಲ್ಲ, ಜನರ ನಿಜವಾದ ಧ್ವನಿಯಾಗಿ ನಿಂತ್ಕೊಳ್ಬೇಕು ಅನ್ನುವಂಥದ್ದು ಪವರ್ ಟಿವಿಯ ಆಶಯ. ಅದೇ ಹಾದಿಯಲ್ಲಿ ಪವರ್ ಟಿವಿ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾ ಇದೆ, ಮುಂದೆನೂ ಕೂಡ ನಡ್ಕೊಂಡು ಹೋಗುತ್ತೆ. ಯಾವುದೇ ಸರ್ಕಾರಗಳು ಬರಲಿ, ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಒಂದು ಜವಾಬ್ದಾರಿಯುತ ಸುದ್ದಿವಾಹಿನಿ ಮಾಡಬೇಕಾಗತ್ತೆ. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು, ಅಲ್ಲಿನ ಜನರ ನಿಜವಾದ ಧ್ವನಿಯಾಗಿ ಅವರ ಜೊತೆ ನಿಂತ್ಕೊಳ್ಬೇಕು, ಹೆಜ್ಜೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಉತ್ತರ ಕೊಡಿ ಕಾರ್ಯಕ್ರಮವನ್ನ ಪವರ್ ಟಿವಿ ಹಮ್ಮಿಕೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಎಲ್ಲವೂ ಇದ್ದಾವೆ, ಆದರೆ ಬಾಗಲಕೋಟೆ ಸಮಸ್ಯೆಗಳು ಅಂತ ಬಂದಾಗ ಬಹುತೇಕ ಸಮಸ್ಯೆಗಳಿದ್ದಾವೆ. ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರಬಹುದು, ಬಹಳ ಪ್ರಮುಖವಾಗಿ ನೇಕಾರರ ಬದುಕು ಇವತ್ತು ಏನಾಗ್ತಾ ಇದೆ, ನೇಕಾರರ ಸಮಸ್ಯೆಗಳು ಎಲ್ಲಿಗೆ ಬಂದು ನಿಂತಿವೆ, ಇದೆಲ್ಲದಕ್ಕೂ ಕೂಡ ಉತ್ತರದಾಯ ಆಗಿದ್ದಾರೆ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಅಬಕಾರಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸರ್ ಅವರು ಆಲ್ರೆಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ವೇದಿಕೆ ಮೇಲಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇದರ ರೂವಾರಿಗಳು ಆಗಿರುವಂತಹ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಕೇಶ್ ಶೆಟ್ಟಿ ಸರ್ ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದಾಗ ಜವಾಬ್ದಾರಿ ಬಹಳಷ್ಟಿರುತ್ತೆ. ಇದೇ ಭಾಗದವರು, ಇಲ್ಲಿನ ಜನರ ಪ್ರತಿಯೊಂದು ಸಮಸ್ಯೆಗಳು ಕೂಡ ಅವರ ಗಮನದಲ್ಲಿದೆ, ಅವರ ಮನಸ್ಸಿನಲ್ಲಿದೆ. ಅದಕ್ಕೆ ಸಚಿವರು ಏನು ಹೇಳ್ತಾರೆ, ಯಾವ ರೀತಿ ಅವರ ಮನಸ್ಸಿನಲ್ಲಿ ಇಲ್ಲಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಥವಾ ಕೊಡಬೇಕು ಅನ್ನುವಂಥದ್ದಿದೆ. ನೀವೇ ನೇರವಾಗಿ ಸಚಿವರ ಜೊತೆಗೆ ಸಂವಾದವನ್ನ ನಡೆಸಬಹುದು, ನಿಮ್ಮ ಪ್ರಶ್ನೆಗಳನ್ನ ಅವರ ಮುಂದೆ ಇಡಬಹುದು. ತಿಮ್ಮಾಪುರ ಸರ್, ನಿಮ್ಮಲ್ಲಿ ಒಂದು ಮನವಿ, ಈ ಭಾಗದ ಜನರ ಸಮಸ್ಯೆಗೆ ಇವತ್ತು ನೀವು ಉತ್ತರ ಕೊಡಬೇಕಾಗಿದೆ. ಉತ್ತರ ಕೊಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓವರ್ ಟು ಯು ರಾಕೇಶ್ ಸರ್. ಉತ್ತರ ಕೊಡಿ ಉತ್ತರ ಕರ್ನಾಟಕದ ಜನತೆಗೆ ಡಿಸೆಂಬರ್ 16 ಬೆಳಗಾವಿಯಿಂದ ಶುರು ಮಾಡಿದ ಈ ಅಭಿಯಾನ ಇವತ್ತು ಬಾಗಲಕೋಟೆಗೆ ಬಂದು ನಿಂತಿದೆ. ಉತ್ತರ ಯಾರು ಕೊಡಬೇಕು, ಯಾರಿಗೆ ಕೊಡಬೇಕು, ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇರೋದು ಈ ಕ್ಷೇತ್ರದ ಮತದಾರರಿಂದ ಆಯ್ಕೆ ಆಗಿ ಹೋದಂತಹ ಸಚಿವರುಗಳಿಗೆ, ಶಾಸಕರುಗಳಿಗೆ, ಸಂಸದರಿಗೆ. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿಯಲ್ಲೂ ಈ ಕ್ಷೇತ್ರದ ಶಾಸಕರಾಗಿರುವಂಥವರು ಮತ್ತು ಸಚಿವರೂ ಆದಂತಹ ಹಿರಿಯ ಮುತ್ಸದ್ದಿ ರಾಜಕಾರಣಿ ಆರ್ ಬಿ ತಿಮ್ಮಾಪುರ ನಮ್ಮೊಟ್ಟಿಗಿದ್ದಿದ್ರು. ಅಲ್ಲಿನೂ ಅವರು ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಜನತೆಗೆ ತನ್ನ ಉತ್ತರವನ್ನು ಕೊಟ್ಟಿತ್ತು. ಅವರೊಂದು ಕೋರಿಕೆ ಇತ್ತು, ನೆಕ್ಸ್ಟ್ ಉತ್ತರ ಕೊಡಿ ಕಾರ್ಯಕ್ರಮ ನನ್ನ ಭಾಗದಲ್ಲೇ ಆಗಬೇಕು, ಬಾಗಲಕೋಟೆಯಿಂದನೇ ಸ್ಟಾರ್ಟ್ ಆಗಬೇಕು, ಅಲ್ಲಿಯ ಸಂಸದರು, ಸಚಿವರು ನಾನೂ ಸೇರಿ ಬಾಗಲಕೋಟೆಯ ಜನಕ್ಕೆ ಉತ್ತರ ಕೊಡಬೇಕು ಅನ್ನುವ ಆಶಯ ಅವರದಾಗಿತ್ತು. ಅದೇ ರೀತಿ ಆ ಆಶಯದೊಂದಿಗೆ ಇವತ್ತು ಬಾಗಲಕೋಟೆಯಲ್ಲಿ ನಿಮ್ಮ ಮುಂದೆ ಪವರ್ ಟಿವಿ ಬಂದಿದೆ. ಮೊದಲನೆಯದಾಗಿ ಆರ್ ಬಿ ತಿಮ್ಮಾಪುರ ಅವರನ್ನೇ ನಿಮ್ಮ ಮುಂದೆ ಕೂರಿಸ್ತಾ ಇದ್ದೀವಿ. ಅವರು ಉತ್ತರದಾಯಿಯಾಗಿದ್ದಾರೆ, ಉತ್ತರ ನಿಮಗೆ ಕೊಡಬೇಕು ಅನ್ನುವ ಮನಸ್ಸು ಅವರಿಗಿದೆ. ಆರ್ ಬಿ ತಿಮ್ಮಾಪುರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬೆಳಗಾವಿಯಲ್ಲಿ ಉತ್ತರ ಕೊಟ್ಟಿದ್ದೀವಿ, ಬಾಗಲಕೋಟೆಯಲ್ಲಿ ನನ್ನ ಕ್ಷೇತ್ರದ ಜನಕ್ಕೆ ಅಲ್ಲೇ ಉತ್ತರ ಕೊಡ್ತೀನಿ ಅನ್ನೋ ವಾದವನ್ನು ಮಾಡಿದ್ರಿ. ಬಾಗಲಕೋಟೆಯ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಇನ್ಚಾರ್ಜ್ ಮಿನಿಸ್ಟರ್ ಆದಂತಹ ನಿಮಗೆ ಏನು ಅನಿಸ್ತಾ ಇದೆ? ನಾನು ತಮಗೂ ಹಾಗೂ ತಮ್ಮ ಪವರ್ ಟಿವಿ ವಿಶೇಷವಾಗಿ ಒಂದು ಅಭಿನಂದನೆ ಕೊಡ್ತೇನೆ. ಕಾರಣ ಇಷ್ಟೇ, ಸಮಸ್ಯೆಗಳ ಆಗರಗಳನ್ನೆಲ್ಲ ಒಂದು ಕಡೆ ಕೂಡಿಸಿ ಜನತೆಗೇನು ಉತ್ತರ ಕೊಡಿ ಅಂತೇಳಿ ವಿರೋಧ ಪಕ್ಷದವ್ರು ಮಾಡಲಾರ್ದಂಥ ಕೆಲಸ ತಾವುಗಳು ಮಾಡ್ತಾರೆ. ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿ ಹೊಂದುವುದರ ಜೊತೆಗೆ ಅಷ್ಟೇ ಅನಾನುಕೂಲತೆಗಳನ್ನ ಎದುರಿಸ್ತಕ್ಕಂಥ ಪ್ರಶ್ನೆ. ಈ ನಾಡಿನಲ್ಲಿ ನೀರಾವರಿ ಇದೆ, ಗ್ರಾನೈಟ್ ಕಲ್ಲಿದೆ, ಹಾಗೂ ಮೈನಿಂಗ್ದಲ್ಲಿ ಲೈಮ್ ಸ್ಟೋನ್ ಇದೆ, ಟೂರಿಸ್ಟ್ ಪ್ಲೇಸ್ಗಳದಾವೆ. ಇವೆಲ್ಲವನ್ನೂ ಒಳಗೊಂಡಂಥ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಕಾರ್ಖಾನೆಗಳನ್ನ ಐ ಥಿಂಕ್ 7ರಿಂದ 8 ಶುಗರ್ ಫ್ಯಾಕ್ಟ್ರಿಗಳು ಇವತ್ತು ನಮ್ಮಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಬಹುಶಃ ಬರೀ ಬಾಗಲಕೋಟೆ ಜಿಲ್ಲೆಯಲ್ಲೇ. ಹೀಗೆ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಹಲವಾರು ವಿಚಾರಗಳಲ್ಲಿ ಮುಳುಗಡೆ ಬರ್ತಕ್ಕಂಥ ಪ್ರಶ್ನೆ, ಪ್ರವಾಹದ ಪ್ರಶ್ನೆ, ರೈತ ಕಬ್ಬಿನ ದರದಲ್ಲಿ ನಿಗದಿ ಆಗ್ತಕ್ಕಂಥ ಪ್ರಶ್ನೆ,
ಎಲ್ಲವನ್ನೂ ಒಳಗೊಂಡು ಸಿದ್ದರಾಮಯ್ಯಜಿಯವರು ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳು ಬದಾಮಿಯಲ್ಲಿ ಆಯ್ಕೆಯಾಗಿ ಅವ್ರಿಗೆಲ್ಲಿ ನನಗೆ ಬಹಳ ಸಲ ಹೇಳಿದ್ರಿಲ್ಲ, ಇಲ್ಲಿ ನನಗೆ ಒಂದು ಮತ್ತೆ ಮರುಜೀವ ಸಿಕ್ತು ಅನ್ನುವಂಥ ಮಾತುಗಳು ಭಾಳ ಒಂದು ಖುಷಿ ತರ್ತಕ್ಕಂಥದ್ದು. ನಮ್ಮ ಜನತೆ ಆರಿಸಿ ಕಳಿಸಿದರು. ಹಾಗೆ ಅವರು ಬದಾಮಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನಲ್ಲಿ ಬದಾಮಿ ಡ್ರಿಂಕಿಂಗ್ ವಾಟ್ರು, ರೋಡು, ಮತ್ತೊಂದು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಿದರು. ಇವಾಗ ಸನ್ಮಾನ್ಯ ಶ್ರೀಯುತ ಎಚ್ ಕೆ ಪಾಟೀಲ್ ಜಿ ಅವರು ಟೂರಿಸ್ಟ್ ಮಿನಿಸ್ಟರ್ ಇದ್ದಾರೆ. ಅವರು ಹಲವಾರು ವಿಷಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾನು ಹಾಗೂ ನಮ್ಮ ನಾಯಕರೆಲ್ಲರೂ ಶ್ರಮಿಸಿದ್ದಾರೆ. ಎಲ್ಲ ಸರ್ಕಾರಗಳು ತಮ್ಮದಾದ ದಾಟಿಯಲ್ಲಿ ಕೆಲಸ ಮಾಡಿದೆ. ಹೆಚ್ಚು ಕಡಿಮೆ ಅಂತಕ್ಕಂಥ ಮಾತುಗಳನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಅಭಿವೃದ್ಧಿ ಇನ್ನೂ ಆಗಬೇಕಾದಂಥ ಅವಕಾಶಗಳಿದೆ. ಬಾಗಲಕೋಟೆಯಲ್ಲಿ ತುಂಬ ಸ್ಕೋಪ್ ಇದೆ. ಅದು ನಾವು ಜನಪ್ರತಿನಿಧಿಗಳು ಮಾಡಬೇಕಾದಂಥ ಅನಿವಾರ್ಯತೆ ಇದೆ, ನಾವು ಮಾಡಬೇಕಾಗಿದೆ. ಆ ದಿಶೆಯತ್ತ ಹೆಜ್ಜೆ ನಂದು ಇದೆ, ನನ್ನ ಸರ್ಕಾರದ್ದು ಇದೆ.